Please subscribe, like, and share. Wow! ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅಕ್ಷತಾ ಕನ್ನಡ ವ್ಲಾಗ್. ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದಿರೋ ವೀಡಿಯೋಸ್ನ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋಸ್ನ ನೋಡಿ, ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿದರೆ ನಾನು ಅಪ್ಲೋಡ್ ಮಾಡಿರೋ ವೀಡಿಯೋ ನೋಟಿಫಿಕೇಷನ್ ಮೊದಲು ನಿಮಗೆ ತಲುಪುತ್ತೆ. ಥ್ಯಾಂಕ್ ಯು ಸೋ ಮಚ್. ಇದು ಫ್ರೈಡೇಯಿಂದನೇ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡಿರೋದು, ಅದನ್ನು ಕೂಡ ನಾನು ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. ಇವತ್ತಿನ ಬ್ಲಾಗ್ ಬಂದುಬಿಟ್ಟು ನಾನು ನನ್ನ ಮಗಳನ್ನು ಹಾಸ್ಟೆಲ್ ಸೇರಿಸಿದ್ದೀನಿ ಅಂತ ಹೇಳಿದ್ದೆ ಅಲ್ವಾ, ಅದನ್ನು ಅಲ್ಲಿ ಫಸ್ಟ್ ಟೈಮ್ ವಿಸಿಟಿಂಗ್ ಇತ್ತು. ನಾನು ಅಲ್ಲಿ ಹೋಗಿದ್ದೆ. ಅವರು 40 ಡೇಸ್ಗೊಂದು ಸಲ ವಿಸಿಟಿಂಗ್ಗೆ ಕರೀತಾರೆ ಮಕ್ಕಳನ್ನು. ನಾವು ಹೋಗಿ ನೋಡ್ಬೋದು. ಇಲ್ಲಿ ನಾನು ಪೂಜೆನ ಮಾಡಿ ಮಗಳಿಗೆ ಏನಾದರೂ ನಾವು ಊಟ ಏನಾದರೂ ಮಾಡ್ಕೊಂಡು ಹೋಗ್ಬೋದು ಮನೆಯಿಂದನೇ. ಅದಕ್ಕೆ ಏನಾದರೂ ಮಾಡ್ಕೊಂಡು ಹೋಗೋಣ ಅಂತ ಆಚೆ ಹೋಗೋಣ ಏನಾದರೂ ತರೋಕ್ಕೆ ಅಂತ ನೋಡಿದ್ರೆ ಸಾಯಂಕಾಲ ಸಖತ್ತಾಗಿ ಮಳೆ ಬಂದುಬಿಡ್ತು, ಹೋಗೋಕ್ಕೆ ಆಗಿಲ್ಲ. ನೋಡಿ ಎಷ್ಟು ಅಂದರೆ ನಾನು ಹೊರಡೋ ಟೈಮಲ್ಲೇ ಸ್ಟಾರ್ಟ್ ಆಗೋಗ್ಬಿಡ್ತು ಮಳೆ. ಬಾಲ್ಕನಿ ಎಲ್ಲ ಫುಲ್ ನಮ್ಮ ಮಳೆ ಬಂದರೆ ಬಾಲ್ಕನಿ ಎಲ್ಲ ಗಲೀಜಾಗಿ ಹೋಗ್ಬಿಡತ್ತೆ. ಇಲ್ಲಿ ನೀವು ಮಣ್ಣೆಲ್ಲ ಇದಾಗೋಗ್ಬಿಡತ್ತೆ. ಅದಕ್ಕೆ ನಾನು ಬ್ಲಿಂಕಿಟಲ್ಲಿ ಫ್ರೂಟ್ಸ್ನ ಮತ್ತು ಬಿಸ್ಕೆಟ್ಸ್ನ ಆರ್ಡ್ರ್ ಮಾಡಿದ್ದೆ. ಹಾಗೆ ಹಾಲು ಬೇಕಿತ್ತಂತ ಹಾಲು ಕೂಡ ಬ್ಲಿಂಕಿಟಲ್ಲೇ ಆರ್ಡ್ರ್ ಮಾಡಿಕೊಂಡೆ. ಅಲ್ಲಿ ಅವರಿಗೆ ಚಾಕ್ಲೇಟ್ಸು, ಕುರ್ಕುರೆ, ಲೇಸು, ಬೇಕ್ರಿ ಐಟಮ್ಸ್ ಎಲ್ಲ ಅಲೌಡ್ ಇಲ್ಲ. ನಾವು ವಿಸಿಟಿಂಗ್ ಬಂದಾಗ ಹೋಗಿ ಬೇಕಿದ್ರೆ ತಿನ್ನಿಸ್ಕೊಂಡು ಬರ್ಬೋದು. ಒಂದು 3 hour ಏನೋ ಇರುತ್ತೆ, 9 to 12 3 hours ಏನೋ ಇರುತ್ತೆ. ಆವಾಗ ನಾವು ಎಷ್ಟು ಬೇಕೋ ಅಷ್ಟು ಮಾತಾಡಿಕೊಂಡು ಅವ್ರಿಗೆ ಏನು ಬೇಕೋ ತಿನ್ನಿಸ್ಕೊಂಡು ಬರ್ಬೋದು. ಬಟ್ ನನ್ನ ಮಗಳೇನು ಅಷ್ಟೇನೋ ಗಪ ಹೊಸ ಅಂತ ತಿನ್ಕೊಂಡ್ಬಿಡಲ್ಲ. ಅದಕ್ಕೆ ನಾ ಆಮೇಲೆ ತಿನ್ಕೊಳ್ಳಿ ಅಂತ ಫ್ರೂಟ್ಸ್ ಎಲ್ಲ ಹೊಡಿದೆ ಅಲ್ಲಿ. ಕಿಂಡರ್ ಜಾಯ್ ಅಂದರೆ ನನ್ನ ಮಗಳಿಗೆ ಸಖತ್ತಾಗಿ ಇಷ್ಟ. ಇವಾಗೆಲ್ಲ ತುಂಬ ಚಿಕ್ಕವಳಿಂದನೂ ಅವಳಿಗೆ ಕಿಂಡರ್ ಜಾಯ್ ಅಂದರೆ ತುಂಬ ಇಷ್ಟ. ನಾನು ಅದಕ್ಕೆ ಮಿಸ್ ಮಾಡಿಲ್ಲ, ತೊಗೊಂಡೋದೆ. ಹಾಗೆ ಇಲ್ಲಿ ಮ್ಯಾಂಗೋ, ಆರೆಂಜ್ ಎಲ್ಲ 2-3 ಪೀಸ್ ಅಷ್ಟೇ ತರಿಸಿದ್ದು ನಾನು. ಇದು ಪ್ಯಾಕಿಂಗ್ ಕೂಡ ಚೆನ್ನಾಗಿರುತ್ತೆ ಆಯಿತಾ. ಅವಳು ಹೈಡ್ ಆ್ಯಂಡ್ ಸೀಕ್ ಬಿಸ್ಕಿಟ್ ಕೇಳಿದ್ಲು. ಆ ಬಿಸ್ಕಿಟ್ಸ್ ಕೂಡ ನಾನು 3 ಬಿಸ್ಕಿಟ್ಸ್ ತೊಗೊಂಡು ಒಂದು ಡಾರ್ಕ್ ಫ್ಯಾಂಟಸಿ ತೊಗೊಂಡೆ. ಡಾರ್ಕ್ ಫ್ಯಾಂಟಸಿಯಲ್ಲಿ ಕೊಡ್ತಾರೋ ಇಲ್ವೋ ಗೊತ್ತಿಲ್ಲ. ಅವ್ರೇನು ಮಾಡ್ತಾರೆ ಗೊತ್ತಾ, ಇವಾಗ ನಾವು ತೊಗೊಂಡೋಗ್ತೀವಲ್ಲ ಅಲ್ಲಿ ವಾರ್ಡನ್ ಇರ್ತಾರಲ್ಲ, ಅವರು ಅದನ್ನು ಚೆಕ್ ಮಾಡ್ತಾರೆ. ವಾರ್ಡನಲ್ಲಿ ಚೆಕ್ ಮಾಡಿಬಿಟ್ಟು ಅಲ್ಲಿ ಏನು ಅಲೌಡ್ ಇಲ್ಲ ಅಲ್ವಾ ಅದನ್ನು ಅವರು ಸೀಸ್ ಮಾಡ್ತಾರೆ, ಅಂದರೆ ಅವ್ರು ಇಟ್ಕೊಂಡ್ಬಿಡ್ತಾರೆ. ಅದಕ್ಕೆ ನಾನು ಏನೇನು ಅಲ್ಲಿ ಅಲೌಡ್ ಇದೆ ಅಷ್ಟೇ ನಾನು ಅಲ್ಲಿ ಕಳಿಸಿದ್ದು ಅವಳಿಗೆ. ಮತ್ತು ನನ್ನ ಮಗಳಂತೂ ತುಂಬ ಸಿನ್ಸಿಯರ್ ಮತ್ತು ಒಬಿಡಿಯಂಟ್ ಸ್ಟೂಡೆಂಟ್ ಅವಳು. ಆ ಥರ ಎಲ್ಲ ಸರಿ ಕದ್ದಿ ಮುಚ್ಚಿ ತೊಗೊಂಡೋಗೋದು ಆ ಥರ ಎಲ್ಲ ಹ್ಯಾಬಿಟೇ ಇಲ್ಲ ಅವಳಿಗೆ. ಮೊದಲಿಂದನೂ ಅಷ್ಟೇ ಅವಳು. ಆ ಥರ ಎಲ್ಲ ಯಾವುದು ಓಕೆ ಹಿಂಗೆ ತೊಗೊಂಡೋಗ್ಬಿಡೋಣ, ಹಂಗೆ ತೊಗೊಂಡೋಗ್ಬಿಡೋಣ, ಅವ್ರಿಗೆ ಗೊತ್ತಾಗಲ್ಲ ಇವ್ರಿಗೆ ಗೊತ್ತಾಗಲ್ಲ ಅಂತೆಲ್ಲ ಯೋಚನೆ ಕೂಡ ಮಾಡಲ್ಲ ಅವಳು. ಸೋ ಸಿಂಪಲ್. ಸ್ವಲ್ಪ ಮಳೆ ನಿಂತು ಹಾಗೆ ಅವಳಿಗೆ ಪ್ರಾನ್ಸ್ ಬಿರಿಯಾನಿ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ನಾನು ಪ್ರಾನ್ಸ್ ತರಕ್ಕೆ ಹೋಗ್ತಾ ಇದ್ದೀನಿ. ಯಾಕೆ ಅಂತ ಅಂದರೆ ಅಲ್ಲಿ ಚಿಕನ್ ಅವಳಿಗೆ ಸಿಗುತ್ತೆ ಅಲ್ವಾ, ಅವಳಿಗೆ ಮಟನ್ ಅಷ್ಟು ಇಷ್ಟ ಆಗಲ್ಲ, ಚಿಕನ್ ಅವಳಿಗೆ ಸಿಗುತ್ತೆ ಅಲ್ಲಿ. ಮತ್ತು ಪ್ರಾನ್ಸ್ ಎಲ್ಲ ಪಾಪ ತಿನ್ನೋಕ್ಕೆ ಸಿಗಲ್ಲ, ಸೀ ಫುಡ್ಡು ಅಂತ ಅಂದ್ಬಿಟ್ಟು ನಾನು ಪ್ರಾನ್ಸ್ ಬಿರಿಯಾನಿ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಪ್ರಾನ್ಸ್ ತರಕ್ಕೆ ಹೋದೆ. ಇವನು ನೋಡಿ 2 ವೀಲರಲ್ಲಿ ಹೋಗಬೇಕು ಅಂತಂದರೆ ಹಿಂಗೇನೋ ಅವ್ನು ಬರೋದು. ಹಾಯ್ ಅಂತಾನೆ, ಬಾಯ್ ಅಂತಾನೆ, ಚೂರು ಮಾತು ಕಲ್ತಿದ್ದಾನೆ, ಖುಷಿ ಆಗುತ್ತೆ. ಏನಾದರೂ ಹೇಳ್ತಾ ಇರ್ತಾನೆ. ಆಮೇಲೆ ಇಲ್ಲಿ ಹೊಸಕೆರೆಹಳ್ಳಿ ಹತ್ರ ನಮಗೆ ಫಿಶ್ ಶಾಪ್, ನಾವು ಅಲ್ಲೇ ಹೋಗೋದು ಯಾವಾಗ್ಲೂ ಅಷ್ಟೇ. ಹಂಗೆ ಇಲ್ಲಿ ಮಳೆ ಅಲ್ವಾ, ಅದಕ್ಕೆ ಅಷ್ಟೇನು ಚೆನ್ನಾಗಿರೋ ಫಿಶ್ ನನಗೆ ಕಾಣಿಸಿಲ್ಲ. ನಾನು ಬಂದಿರೋದು ಪ್ರಾನ್ಸ್ಗಾಗಿತ್ತು. ಪ್ರಾನ್ಸ್ ನನಗೆ ಸಿಕ್ತು, ಬಟ್ ಅಷ್ಟೊಂದು ಫ್ರೆಶ್ ಇರಲಿಲ್ಲ. ಪ್ರಾನ್ಸ್ ಸಿಕ್ತು, ಅದು ತೊಗೊಂಬಂದೆ. ನಾನು ಒಂದು ಅರ್ಧ kg ಪ್ರಾನ್ಸ್ ತೊಗೊಂಬಂದೆ. ನೋಡಿ, ಬಂದಿದ್ದ ತಕ್ಷಣ ನಾನು ಮೊದಲೇ ದೇವರಿಗೆ ಪೂಜೆ ಮಾಡಿಕೊಂಡು ಹೋಗಿದ್ದೆ. ಇದು ಮಾಡಿರಲಿಲ್ಲ, ಏನು ಧೂಪ ಎಲ್ಲ ಕೊಟ್ಬಿಡ್ತೀನಿ ಒಂದ್ಸಲ ಲಾಸ್ಟಲ್ಲಿ. ನಾನ್ ವೆಜ್ ಮುಟ್ಟೋಕ್ಕೂ ಮೊದಲು ಒಂದು ಸಲ ಧೂಪ ಎಲ್ಲ ಕೊಟ್ಟು ಪೂಜೆನ ಮುಗಿಸ್ಕೊಂಡೆ. ನಾನು ನಮ್ಮ ಮಾವನ ಫೋಟೋಗೆ ಹೂವು ಹಾಕ್ತೀನಿ ಡೈಲಿ. ನನಗೇನೋ ಒಂಥರ ಸಮಾಧಾನ ಅದು. ಮಗನಿಗೆ TV ಹಚ್ಕೊಟ್ಟಿದ್ದೆ, ದೇವ್ರ ಸಾಂಗು ನೋಡ್ಕೊಂಡಿರಲಿ ನನಗೆ, ಅಂದರೆ ನನಗೆ ನನ್ನ ಪ್ರಾನ್ಸ್ ಬಿರಿಯಾನಿಗೆಲ್ಲ ರೆಡಿ ಮಾಡ್ಕೋತಾ ಇದ್ದೆ ಅಲ್ವಾ, ಅದಕ್ಕೇನೋ ಅವನು ಪ್ರಾಬ್ಲಮ್ ಮಾಡಬಾರ್ದು, ಕಾಟ ಕೊಡಬಾರ್ದು ಅಂತ ಅಂದ್ಬಿಟ್ಟು. ಬಟ್ ಇವನ್ನೆಲ್ಲ ಮನೆಯೆಲ್ಲ ಗಲೀಜು ಮಾಡಾಕ್ಬಿಟ್ಟಿದ್ದ. ಹೂವು ಎಲ್ಲ ನೋಡಿ ಯಾವ ಥರ ಇದು ಮಾಡ್ತಾಯಿದ್ದಾನೆ ಅಂತ. ಮೊದಲು ಹೂವನ್ನೇ ಮುಟ್ತಾ ಇರಲಿಲ್ಲ. ನಾನು ಎಷ್ಟು ಹೂವಿನ ಡೆಕೋರೇಷನ್ ಮಾಡಿಟ್ರು, ಹೂವಿನ ರಂಗೋಲಿ ಥರ ಎಲ್ಲ ಹಾಕಿಟ್ರು ಅವನು ಹೂವೇ ಮುಟ್ತಾ ಇರಲಿಲ್ಲ. ಅವನಿಗೆ ಅದೇನು ಇಷ್ಟನೇ ಆಗ್ತಾ ಇರಲಿಲ್ಲ ಹೂವು. ಇವಾಗ ಹಂಗಲ್ಲ, ದೊಡ್ಡವನಾಗಿದ್ದಾನಲ್ಲ, ಏನು ಸಿಕ್ಕಿದ್ರೂ ಮುಟ್ತಾನೆ. ಏನೋ ಒಂಥರ ಖುಷಿ ಅವನಿಗಲ್ವ. ಅವನಿಗೆ 1-2-3 ಹೂವು ಕೊಟ್ಟಿದ್ದೆ ನಾನು, ಇನ್ನಿದ್ದು ಆಡ್ಕೊ, ನಾನು ಪೂಜೆ ಮಾಡ್ಕೊತೀನಿ ಅಂತ ಅಂದ್ಬಿಟ್ಟು.
ನನ್ನ ಮಗನಿಂದ ಟೈಮ್ ಹೋಗಿದ್ದೇ ಗೊತ್ತಾಗಲ್ಲ. ನಾನು ಇಲ್ಲಿ ದೇವ್ರಿಗೆ ಹೂವು ಹಾಕಿದ್ದು ಕೂಡ ಅಷ್ಟೇ, ಅವ್ನು ಮುಟ್ಬಿಡ್ತಾನೆ, ಎತ್ಬಿಡ್ತಾನೆ ಒಂದೊಂದೇ. ಅದಕ್ಕೆ ನಾನು ದೀಪ ಎಲ್ಲ ಮೇಲಿಟ್ಬಿಡ್ತೀನಿ. ಅಲ್ಲೂ ಕೈ ಎಟಕ್ಸುತ್ತೆ ಇವಾಗ. ಈ ಥರ ಚೇರೆಲ್ಲ ಹತ್ತೋದು, ಚೇರ್ ಹತ್ಬಿಟ್ಟು ಇನ್ನೂ ಸ್ವಲ್ಪ ಹೈಟಲ್ಲಿ ಇರೋದನ್ನು ಎತ್ತಕ್ಕೆ ಟ್ರೈ ಮಾಡೋದು ಎಲ್ಲ ಮಾಡ್ತಾನೆ ಇವಾಗ. ಧೂಪನ ಕೊಟ್ಟು ಹಾಗೆ ನಾನು ಇಲ್ಲಿ ನನ್ನ ಕಿಚನ್ ಕಡೆ ಬಂದೆ. ನೋಡಿ ಪ್ರಾನ್ಸ್ ಸಖತ್ತಾಗಿ ದೊಡ್ಡದಾಗಿತ್ತು ತುಂಬಾ. ಇದು ಅರ್ಧ ಕೆ ಜಿಗಿನ ಇನ್ನೊಂದು ಸ್ವಲ್ಪ ಜಾಸ್ತಿ ಇದೆ. 1 ಕೆ ಜಿಗೆ 850 800 ಏನೋ ಇತ್ತು ಇದು. ಇನ್ನೊಂದು ವೈಟ್ ಪ್ರಾನ್ಸ್ ಬರುತ್ತೆ, ಅದು ಕಡಿಮೆ ಇರುತ್ತೆ, ಒಂದು 500 550 400 ಈ ಥರ ಇರುತ್ತೆ. ಇದು ಪ್ರಾನ್ಸು, ಇದು ಸಖತ್ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ, ಹಾಗೆ ಪ್ರೈಸ್ ಕೂಡ ಜಾಸ್ತಿ ಇದ್ರದ್ದು. ಇದು ಅಲ್ಲಿ ಕ್ಲೀನ್ ಆ ಥರ ಕಾಣಿಸುತ್ತೆ, ಬಟ್ ನಾವು ಮನೆಗೆ ಬಂದಾಗಲೂ 1-2 ಸಲ ವಾಶ್ ಮಾಡ್ಕೋಬೇಕು. ನಾವು ಮನೆಗೆ ಬಂದು ಅದು ಕ್ಲೀನ್ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಅಂದರೆ ಅದು ಸಿಪ್ಪೆ ತೆಗಿತಾರಲ್ಲ, ಅದು ನಾವು ಮನೆಗೆ ಬಂದು ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟು. ಅದರಲ್ಲಿ ಇದೆಲ್ಲ ಅದೇನದು ಅದು ತೊಳೆದಿದ ತಕ್ಷಣ ಅದ್ರ ಟೇಸ್ಟ್ ಹೋಗ್ಬಿಡುತ್ತೆ. ಅದಕ್ಕೆ ನಾವೇನು ಮಾಡ್ತೀವಿ, ಮನೆಗೆ ತಂದು ತೊಳೆದು ಅದನ್ನು ಕ್ಲೀನ್ ಮಾಡ್ತೀವಿ, ಅವಾಗ ಚೆನ್ನಾಗಿರುತ್ತೆ. ಬಟ್ ಇಲ್ಲಿ ನಾನು ಮಾಡೋಕ್ಕಾಗಲ್ಲಲ್ಲ ನನ್ನ ಪಾಪುಯಿಂದ. ಅದು ಮನೆಯದು ವಾಸನೆ ಆಗುತ್ತೆ. ಓಪನ್ ಸ್ಪೇಸ್ ಇದ್ದರೆ ಅದು ನೀಟಾಗಿ ಕ್ಲೀನ್ ಮಾಡ್ಕೋಬೋದು ನಾವು. ಫಿಶ್ ಆದ್ರೂ ಅಷ್ಟೇ, ಓಪನ್ ಸ್ಪೇಸ್ ಇದ್ದರೆ ಒಂದು ಸ್ವಲ್ಪ ಜಾಗ ಇದ್ದರೆ ನಾವು ಹೆಂಗೆ ಬೇಕೋ ಹಂಗೆ ಕ್ಲೀನ್ ಮಾಡ್ಕೋಬೋದು. ಮಗಳು ಇಷ್ಟಪಟ್ಟು ತಿನ್ನಲ್ಲ ಅಂತ ನನಗೆ ಗ್ಯಾರಂಟಿ ಗೊತ್ತಿತ್ತು. ಯಾಕಂತಂದರೆ ಅವಳು ಏನು ತೊಗೊಂಡ್ರು ಏನು ಮಾಡಿದ್ರು ಓಕೆ ನಾನು ತಿಂತೀನಿ ಗಪ್ಪ ಅಂತ ಎಲ್ಲ ಏನೂ ಇಲ್ಲ ಅವಳದು. ಅವಳಿಗೆ ಎಷ್ಟು ಬೇಕೋ ಅಷ್ಟು ತಿಂತಾಳೆ. ಅದೇ ಮನೇಲಿದ್ದರೂ ಅಷ್ಟೇ, ಸ್ಕೂಲಿಂದ ಬಂದಮೇಲೆ ಅವಳು ಆ ಥರ ತಿಂತಾ ಇರಲಿಲ್ಲ. ಅದೇ ಸಂಡೇ ರಜಾ ಇದ್ದ ದಿನ ಎಲ್ಲ ಅಡುಗೆ ಮಾಡಿ ಕೊಟ್ಟರೆ ತುಂಬ ಚೆನ್ನಾಗಿ ತಿಂತಾಯಿದ್ಲು. ಮತ್ತು ಅವಳಿಗೆ ಮನೆ ಊಟ ಅಂದರೆ ಸಖತ್ ಇಷ್ಟ. ನನಗೂ ಅಷ್ಟೇ ಮನೆ ಊಟ ಅಂದರೆ ಇಷ್ಟ. ಹೋಟೆಲ್ ತಿನ್ನೋದೇ ಇಲ್ಲ ನಾವು ಅಂತಲ್ಲ, ನಾವು ಹೋಗೋದಕ್ಕೆ ಕಡಿಮೆ ನಿಜ. ನಾನು ಪಾರ್ಸಲ್ ತರಿಸ್ಕೊಳ್ಳೋದು ಕಡಿಮೆ. ಪಾಪು ಮಾಡೋಕ್ಕೆ ಕೊಡ್ತಾಯಿಲ್ಲ, ವ್ಯಾಕ್ಸಿನೇಷನ್ ಟೈಮಲ್ಲೆಲ್ಲ ಆಗಲ್ಲ, ಆವಾಗ ನಾನು ಏನಾದರೂ ಆಚೆ ಕಡೆ ತಂದು ತಿಂತೀನಿ. ಇಲ್ಲ ಅಂತಂದರೆ ನಾನು ಜಾಸ್ತಿ ಮನೇಲೇ ಮಾಡೋದು. ಸಂಡೇ ಅಂತೂ, ಸ್ಯಾಟರ್ಡೆ ಸಂಡೇ ಬಂದರೆ ಬ್ಯಾಂಗ್ಳೂರಲ್ಲಿ ಎಲ್ಲ ರೆಸಾರ್ಟ್ಸು, ರೆಸ್ಟೋರೆಂಟ್ಸು, ಹೋಟೆಲ್ಸು, ತಿಂಡಿ ಅಂಗಡಿಗಳೆಲ್ಲನೂ ರಶ್ ಇರುತ್ತೆ, ಜನ ಜಾಸ್ತಿ ಇರ್ತಾರೆ. ಬಟ್ ನಾವು ಮಾತ್ರ ಮನೇಲೇ ಮಾಡ್ಕೊಂಡು ತಿನ್ನೋದು, ಅದೇ ಖುಷಿ ನನಗೆ. ನಾನು ಒಂದು ಸ್ಲೈಸ್ ಅಂಜಲ್ ಕೂಡ ತಂದಿದ್ದೆ, ಅದು ಸಹ ಫ್ರೈ ಮಾಡ್ಕೊಂಡು ತಿನ್ನೋಣ ಅಂತ ಅಂದ್ಬಿಟ್ಟು. ಅಂಜಲ್ ಅದು ಒಂದು ಸ್ಲೈಸ್ಗೆ 200 ಏನೋ, ಅದು ಸಖತ್ ಕಾಸ್ಟ್ಲಿ ಅಂಜಲೆ. ಮತ್ತು ಇವಾಗ ಮಳೆನೇ ಅಲ್ವಾ, ಮಳೆ ಅಂತ ಹೇಳ್ಬಿಟ್ಟು ದೋಣಿಗಳೆಲ್ಲ ಎಲ್ಲೋಡ್ಕೊಂಡು ಮಾಡಲ್ಲ, ಸಮುದ್ರಕ್ಕೆ ಪರ್ಮಿಷನ್ ಇರಲ್ಲ ಅವರಿಗೆ ಹೋಗೋಕ್ಕೆ. ಇಲ್ಲಿ ನೋಡಿ ಅದು ಉಲ್ಟಾ ಆಗಿಬಿಡ್ತಪ್ಪ, ಅದು ಏನಾಯಿತೋ ಗೊತ್ತಿಲ್ಲ. ನನ್ನ ಕೈಯಲ್ಲಿ ಕ್ಯಾಮ್ರಾ ಆನ್ ಮಾಡಿಕೊಂಡು ಬಿರಿಯಾನಿಗೆ ರೆಡಿ ಮಾಡ್ತಾಯಿದ್ದೀನಿ. ಇದು ಬೆಳಿಗ್ಗೆ, ಸ್ಯಾಟರ್ಡೆ ಬೆಳಿಗ್ಗೆ ತೆಗ್ದಿರೋದು ಇದು ವೀಡಿಯೋ. ಮನೆ ಅಂತೂ ಸಖತ್ ಗಲೀಜಾಗಿದೆ. ನಾನು ಫ್ರಿಜ್ಜಲ್ಲಿ ಪ್ರಾನ್ಸ್ ಇಟ್ಟಿದ್ದೆ ಅಲ್ವಾ, ಒಂದು ಬಾಕ್ಸಲ್ಲಿ ಹಾಕ್ಬಿಟ್ಟು ಸ್ಟೀಲ್ ಬಾಕ್ಸಲ್ಲಿ ಅದನ್ನು ಎತ್ತು ಇವಾಗ ಬಿರಿಯಾನಿ ಮಾಡ್ತಾಯಿದ್ದೀನಿ. ನಾನು ಸ್ಯಾಟರ್ಡೆ ಎಷ್ಟು 6 o'clock ಏನೋ ಎದ್ದಿದ್ದೆ ನಾನು. ಹೌದು, 6 o'clock ಎದ್ಬಿಟ್ಟು ಇದು ರೆಡಿ ಮಾಡಿಕೊಂಡೆ. ಗಮ್ಮಂತಾಯಿತು, ನನಗೆ ತಿನ್ನೋಣ ಅಂತ ಅನ್ನಿಸ್ತು. ಪ್ರಾನ್ಸ್ ಬಿರಿಯಾನಿ ಎಷ್ಟು ಬೆಳಿಗ್ಗೆ ಯಾರು ತಿಂತಾರೆ ಅಂತ ಅಂದ್ಬಿಟ್ಟು ಬಂದೆ. ಇಲ್ಲೆಲ್ಲ ತೊಗೊಂಡಿದ್ದೀನಿ. ಇವು ಲಿಫ್ಟಲ್ಲಿ ಲಿಫ್ಟ್ ಬಂದುಬಿಡ್ತು. ಅಷ್ಟರಲ್ಲಿ ರಘು ಏನೋ ಮರ್ತಿದ್ದೀನಿ ಅಂತ ಅಂದ್ಬಿಟ್ಟು ತರೋಕ್ಕೆ ಹೋಗಿದ್ರು. ಇವನು ಲಿಫ್ಟ್ ಒಂದ್ಸಲ ಕ್ಲೋಸ್ ಆಗಿಬಿಟ್ಟು ಓಪನ್ ಆಯ್ತಲ್ಲ, ಅವನು ಓಕೆ ಪಾರ್ಕಿಂಗ್ ಬಂತು ಅಂತ ಅಂದ್ಬಿಟ್ಟು ಹೋಗೋಕ್ಕೆ ರೆಡಿಯಾಗಿದ್ದೆ. ಅವಳು ಎಕ್ಸಾಮ್ ಪ್ಯಾಡ್ ಬೇಕು, ಟಿ ಶರ್ಟ್ ಬೇಕು ಮಮ್ಮ ಅಂತ ಹೇಳಿದ್ಲು, ಜೀನ್ಸ್ ಪ್ಯಾಂಟ್ ಬೇಕು ಅಂತ ಹೇಳಿದ್ಲು. ಸ್ಟಾರ್ಟಿಂಗಲ್ಲಿ ಅವಳು ತೊಗೊಂಡೋಗಿಲ್ಲ, ಎದ್ರುಕೊಂಡು ಹಾಕೋ ಕೊಡ್ತಾರೋ ಇಲ್ವೋ ಅಂತ ಅಂದ್ಬಿಟ್ಟು. ಇವನು ಹಿಂಗೆ ಅವನಿಗೆ ಎತ್ಕೋಬೇಕು ಅಂತ ಅಂತಾನೆ, ಪಾರ್ಕಿಂಗ್ ಬಂದರೆ ನಡೆಯೋದೇ ಇಲ್ಲ ಅಂತ ಅಂತಾನೆ. ಅದು ಏನಕ್ಕೆ ಹಂಗೆ ಮಾಡ್ತಾನೋ ಗೊತ್ತಿಲ್ಲ. ಬಿರಿಯಾನಿ, ನೀರು ಬಾಟಲ್ ಎಲ್ಲ ರೆಡಿ ಮಾಡಿ 7 ಗಂಟೆ ಹತ್ರನೋ ಹೊರಟಿದ್ವಿ ನಾವು. 7:15 ಹೊರಟಿದ್ವಿ, ಬೇಗನೆ ಹೊರಟಿದ್ವಿ. ಇಲ್ಲಿ ಅಪ್ಪಾಜಿ ಮನೆ ಹತ್ರ ದಾರಿಲಿ ತಿಂಡಿ ತಿನ್ನೋಣ ಅಂತ ಅಂದ್ಬಿಟ್ಟು ನೋಡಿದ್ರೆ ಅಪ್ಪಾಜಿ ಇಲ್ಲಿ ಸಿಲಿಂಡ್ರ್ ಖಾಲಿಯಾಗಿತ್ತು ಅನಿಸುತ್ತೆ. ಸಿಲಿಂಡ್ರು ಕೂಡ ತುಂಬಿಸ್ತಾಯಿದ್ರು. ಮತ್ತು ಪ್ಲೇಟ್ಸ್ ಯಾರ್ದಲ್ಲಿ ಕೂತ್ಕೊಂಡಿದ್ರಲ್ಲ ಅವ್ರದ್ದು ಕಸ್ಟಮರ್ದು ಯಾರ ಪ್ಲೇಟಲ್ಲೂ ತಿಂಡಿಗಳಿಂದ ಬಂದೇ ಇರಲಿಲ್ಲ. ಸೊ ಲೇಟ್ ಆಗುತ್ತೇನೋ ಅಂತ ಅಂದ್ಬಿಟ್ಟು ನಾವು ಹಾಗೆ ಹೊರಟ್ವಿ. ಬಟ್ ನಮಗೆಲ್ಲೂ ಮುಂದೆ ತಿನ್ನೋಕ್ಕಾಗಿಲ್ಲ. ಇದು ಹಾಸ್ಟೆಲ್ಗೆ ಹೋಗೋ ದಾರಿಲಿ, ಕುಣಿಗಲ್ಗೆ ಹೋಗೋ ದಾರಿಲಿ ಸಂಭ್ರಮ ಅಂತ ಒಂದು ಇದು ಸಿಗುತ್ತೆ, ಏನೋ ಹೋಟೆಲ್ ಸಿಗುತ್ತೆ. ಅಲ್ಲಿ ಆರಾಮಾಗಿ ತಿನ್ಕೊಂಡು ಹೋಗ್ತಾಯಿದ್ವಿ ನಾವು ಯಾವಾಗ್ಲೂ. ಬಟ್ ಅದು ಸ್ಯಾಟರ್ಡೆ ಕೂಡ ತುಂಬ ಜನ ಜಾಸ್ತಿ ಬಂದು ರಶ್ ಆಗಿತ್ತು, ಅದಕ್ಕೆ ಆಗಿಲ್ಲ. ಎಷ್ಟು ನಾವು ಹೋಗ್ತಾ ಇದ್ವಲ್ಲ, ಅಲ್ಲಿ ದಾರಿ ಉದ್ದಕ್ಕೂ
ಒಂದು ಕಾರಿಂದ ಒಂದು ಕಾರ್, ಒಂದು ಕಾರಿಂದ ಒಂದು ಕಾರ್, ಒಂದು ಕಾರಿಂದ ಒಂದು ಕಾರ್ ಬರ್ತಾನೆ ಇತ್ತು. ಅವು ಎಲ್ಲಿ ಎಲ್ಲ ಹಾಸ್ಟೆಲ್ಗೆ ಹೋಗಿದ್ದು. ಅಲ್ಲಿ ಪಾರ್ಕಿಂಗು ಅಂತಂದರೆ 1-2 ಕಡೆ ಅಷ್ಟೇ ಪಾರ್ಕಿಂಗ್ ಇತ್ತು. ಬಟ್ ಇವಾಗ ನೋಡಿದ್ರೆ 3-4 ಕಡೆ ಪಾರ್ಕಿಂಗ್ ಕೊಟ್ಬಿಟ್ಟವ್ರೆ, ಅಂದರೆ ಈ ಟೈಮಲ್ಲೇ. ಇದು ಒಂದು 4 ಕ್ಲಾಸಿಗೆ ಅಂದರೆ 6th, 7th, 8th ಈ ಥರ 9ರಿಂದ 12. ಆಮೇಲೆ 9th, 10th ಅವ್ರಿಗೆ ಸಾಯಂಕಾಲ ಇತ್ತು. 9th, 10th ಇಲ್ಲ 10th PUಗೇನೋ ಸಾಯಂಕಾಲ ಅಂದರೆ ಮಧ್ಯಾಹ್ನದ ಮೇಲಿತ್ತು. ಇದೆಲ್ಲ ಕಾರ್ ಅಲ್ಲೇ ಹೋಗಿದ್ದು. ನಮ್ಗದು ಹೋಗುವಾಗ ಗೊತ್ತಾಗಿಲ್ಲ, ಬಟ್ ಅಲ್ಲಿ ಹೋದ್ಮೇಲೆ ಗೊತ್ತಾಯ್ತಲ್ಲ, ಅಲ್ಲಿ ಪಾರ್ಕಿಂಗ್ ಮಾಡ್ತಾಯಿದ್ರಲ್ಲ ಅಂತ ಅಂದ್ಬಿಟ್ಟು ಅಲ್ಲಿ ಹೋದ್ಮೇಲೆ ಗೊತ್ತಾಯಿತು. ಮಕ್ಕಳಿಗೆ ಹಾಸ್ಟೆಲ್ಗೆ ಸೇರಿಸಬಾರ್ದು, ಅವರಿಗೆ ಮನೆಯಿಂದನೇ ಪ್ರೀತಿ ಕೊಡಬೇಕು ಮಕ್ಕಳು. ನಾನಿವಾಗ ಇನ್ಸ್ಟಾಗ್ರಾಮಲ್ಲಿ ಎಷ್ಟೊಂದು ಜನ ಕಮೆಂಟ್ಸ್ ಓದ್ತೀನಿ, ಮಕ್ಕಳು ನಮ್ಮ ಜೊತೆ ಇದ್ದೇ ಓದಬೇಕು, ಅಷ್ಟು ದೂರ ಇದ್ದು ಓದೋದಿದ್ರೆ ಅಷ್ಟು ಕಷ್ಟಪಡೋದ್ರೆ ನಮ್ಮ ಮಕ್ಕಳು ಮನೇಲಿ ಕೂಲಿ ಕೆಲಸ ಬೇಕಿದ್ರೂ ಮಾಡ್ಕೊಂಡು ತಿನ್ನಲಿ ಅಂತ ಹೇಳ್ತೀವಿ ನಾವು ಅಲ್ವಾ. ಎಷ್ಟೊಂದು ಕಮೆಂಟ್ಸ್ ನಾನು ಓದಿದ್ದೀನಿ ಹಂಗೆ. ಅದು ಕಮೆಂಟ್ಸ್ ಏನು ಗೊತ್ತಾ, ಅದು ನೋಡೋಕ್ಕೆ ನಾವು ಬರೆಯೋಕ್ಕೆ ಅಷ್ಟೇ ಚೆಂದ, ಓಕೆನಾ. ಇವಾಗ ನಮ್ಮ ಮಕ್ಕಳು ಕೂಲಿ ಮಾಡ್ಕೊಂಡು ತಿನ್ನಲಿ ಅಂತ ಅನ್ನೋಕ್ಕೆ ನಾವೇ ಇಷ್ಟು ಇದ್ರೂ, ಬಟ್ ಆದ್ರೂ ನಮಗೆ ಒಂದೊಂದು ರೂಪಾಯಿಗೂ ಓಕೆ, ಒಂದೊಂದು ಟೈಮಲ್ಲಿ ಎಷ್ಟು ಕಷ್ಟ ಆಗುತ್ತೆ, ಕಷ್ಟಪಟ್ಟಿದ್ದು ಇದೆ, ಅನುಭವಿಸಿದ್ದು ಇದೆ. ಮುಂದೆ ಟೈಮ್ ಯಾರಿಗೆ ಹೇಗೆ ಬರುತ್ತೆ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಹಾಗೆ ಮಕ್ಕಳು ಅನುಭವಿಸ್ಬಾರ್ದು. ಮಕ್ಕಳೊಂದು ಜಾಬಲ್ಲಿದ್ದರೆ ಇದು ಏನು ಎಜುಕೇಷನ್ ಇಂಪಾರ್ಟೆಂಟು. ಯಾರಿಗಾದ್ರೂ ಅಷ್ಟೇ ಎಜುಕೇಷನ್ ಇದ್ದರೆ ಮುಂದೆ ಒಳ್ಳೆಯ ಜಾಬ್ ಇರುತ್ತೆ ಅಲ್ವಾ. ಇವಾಗ ಮನೇಲಿ ಮಕ್ಕಳು ಮೊಬೈಲು, TV ಅಂತೆಲ್ಲ ಹಾಳಾಗೋಗ್ಬಿಟ್ಟಿದ್ದಾರೆ. ಸುಮ್ಮನೆ ಯಾವ ಪೇರೆಂಟ್ಸೂ ಮಕ್ಕಳನ್ನು ಎತ್ತಿಬಿಟ್ಟು ಹಾಸ್ಟೆಲ್ಗೆ ಹಾಕ್ಬೇಕಂತಾನೆ ಯಾರೂ ಹೇರಲ್ಲ, ಆಯಿತಾ. ಇವಾಗೇ ನನ್ನ ಮಗಳು ಓದಲ್ಲ ತಿನ್ನಲ್ಲ ಅಂತ ಏನು ನಾನು ಹಾಸ್ಟೆಲ್ಗೆ ಹಾಕಿರೋದಲ್ಲ. ಅವಳಿಗೆ ಇಲ್ಲಿ ಟೈಮ್ ಕರೆಕ್ಟಾಗಿ ಸಾಲ್ತಾ ಇಲ್ಲ ಎಲ್ಲದಕ್ಕೂ ಅಂತ ಅಂದ್ಬಿಟ್ಟು ಅವಳೇ ಇಷ್ಟಪಟ್ಟು, ನಮಗೂ ಓಕೆ, ನನಗೂ ಸ್ಪೆಷಲಿ ನನಗೆ ಇಷ್ಟ ಆಗಿ ನಾನು ಹಾಕಿರೋದಲ್ಲಿ. ಇದಂತೂ ಸಖತ್. ಇವಾಗ ಕಾರ್ ಟ್ರಾಫಿಕ್ ನೋಡ್ಕೊಂಬಂದ್ರಲ್ಲ, ಪಾರ್ಕಿಂಗು, ಟ್ರಾಫಿಕ್ಕು ಎಲ್ಲ ಅಷ್ಟೇ ಜನ ಇದ್ದರು. ಎಷ್ಟು ಮಕ್ಕಳಿದ್ರು ಅಂತಂದರೆ ಎಲ್ಲರೂ ಇದಕ್ಕೆ ಹಾಸ್ಟೆಲ್ಗೆ ಸೇರಿಸ್ದಂಗಿತ್ತು. ಇವರೆಲ್ಲ ವೆಲ್ಕಮ್ ಮಾಡೋಕ್ಕೆ ಇವರಿಗೆ ಒಂಥರ ಫ್ಯಾನ್ಸಿ ಡ್ರೆಸ್ ಥರ ಹಾಕಿದ್ರು. ಅಲ್ಲಿ ಸ್ಟಾಲ್ಸ್ ಕೂಡ ಇದೆ, ಎಷ್ಟೊಂದು ಸ್ಟಾಲ್ಸ್ ಇದೆ. ಅಲ್ಲಿ ಜ್ಯೂಸ್ ಅಂಗಡಿ ಸಿಗುತ್ತೆ, ಪಾನಿಪುರಿ ಸಿಗುತ್ತೆ, ಆಮೇಲೆ ಫ್ರೂಟ್ಸ್ ಫ್ರೆಶ್ ಆಗಿ ಫ್ರೂಟ್ ಕಟ್ ಮಾಡಿ ಕೊಡ್ತಾರೆ. ಇಲ್ಲಿ ಎಲ್ಲ ಫೋಟೋಸ್ ಕೂಡ ತಕ್ಕೊತಾ ಇದ್ರು. ನಾನು ಕೇಳಿದೆ ಮಗಳಿಗೆ, ಕಬಾಬು, ಚಿಕನ್ನು, ಮಶ್ರೂಮು ಎಲ್ಲನೂ ಸಿಗುತ್ತೆ ಅಲ್ಲಿ. ಸ್ಟಾಲ್ ಇದೆ ಅಲ್ವಾ, ಅಲ್ಲಿ ಒಂದಾದ್ಮೇಲೆ ಒಂದು ನಿನಗೇನು ಬೇಕು ಅಂತ. ಅವಳು ಏನೂ ಬೇಡ ಮಮ್ಮ ನನಗೆ ಅಂದ್ಲು. ಪಿಜ್ಜಾ ಕೂಡ ಸಿಗುತ್ತೆ ನೋಡಿ. ಎಲ್ಲ ಪೇರೆಂಟ್ಸ್ ಕೂತ್ಕೊಂಡು ಮಕ್ಕಳ ಹತ್ರ ಮಾತಾಡ್ತಾ ಇದ್ದಾರೆ. ಎಷ್ಟೊಂದು ಜನ ಅಳ್ತಾಯಿದ್ರು, ತುಂಬ ಅಳ್ತಾಯಿದ್ರು. ಪೇರೆಂಟ್ಸು ಅಳ್ತಾಯಿದ್ರು, ಮಕ್ಕಳು ಅಳ್ತಾಯಿದ್ರು. ನನ್ನ ಮಗಳು ಅಳ್ತಾಳೇನೋ ಅಂತ ಅಂದ್ಕೊಂಡೆ. ಅವಳು ಅಳ್ಳಿಲ್ಲ. ಅವಳು ಏನಂದ್ಲು ಗೊತ್ತಾ, ಪೇರೆಂಟ್ಸು ಅಳ್ತಾಯಿದ್ದಾರೆ ಮಮ್ಮ, ಮಕ್ಕಳು ಅಳ್ತಾಯಿದ್ದಾರೆ ನೋಡು ಅಲ್ಲಿ, ನನಗಂತೂ ಅವಳೇ ಬಂದಿಲ್ಲ ಅಂತ ಅಂತಾಳೆ. ಅವಳು ಖುಷಿಯಾಗೇ ಇದ್ಲು. ಬಟ್ ಮಗ ಹೋಗೋಕ್ಕೆ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾ ಇದ್ದ, ಟೈಮ್ ತೊಗೋತಾ ಇದ್ದ, ಅದೊಂದು ಬೇಜಾರಾಯಿತು ಅಂತ ಅಂದ್ಲು. ಬಟ್ ನೆಕ್ಸ್ಟ್ ರಜಾಗೆಲ್ಲ ಬಂದ್ವಾ ಸರಿಯಾಗುತ್ತೆ. ಅವನು ಅದರಲ್ಲೂ ಜನ ಜಾಸ್ತಿ ನೋಡಿಬಿಟ್ರೆ ಅವನು ಹಂಗೆ, ಮಕ್ಕಳು ಹಂಗೆ ಅಲ್ವಾ, ಕ್ಲೌಡ್ ಇದ್ಬಿಟ್ರೆ ಹೋಗೋದೇ ಇಲ್ಲ ನೋಡಿ. ಇದು ಬಂದು ಪ್ಲೇ ಗ್ರೌಂಡ್. ಇಲ್ಲೂ ಕೂಡ ಅಷ್ಟೇ ಮಕ್ಕಳಿದ್ರು. ಟಿಬೇಟ್ ಹಾಲಲ್ಲೂ ಕೂಡ ಅಷ್ಟೇ ಜನ ಮಕ್ಕಳಿದ್ರು, ಪೇರೆಂಟ್ಸ್ ಇದ್ದರು. ಹಂಗೆ ಡೈನಿಂಗ್ ಹಾಲ್ಗೆ ಹೋಗಿದ್ವಿ, ಅಲ್ಲಿ ಸ್ವಲ್ಪ ತಿನ್ನೋಣ, ಹಾಕ್ಕೊಡ್ತೀನಿ ತಿನ್ನು ಅಂತ ಅಂದೆ. ಅಲ್ಲೂ ಅಷ್ಟೇ ಮಕ್ಕಳಿದ್ರು. ಇವನು ಎತ್ಕೊಂಡ್ರೂ ಸುಮ್ಮನೆ ಆಗ್ತಾಯಿಲ್ಲ, ಕೆಳಗೆ ಬಿಟ್ರೂ ಸುಮ್ಮನೆ ಆಗ್ತಾಯಿಲ್ಲ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.